ನಮಸ್ತೆ, ಇದು ಗುರುವಾರದ ವ್ಲಾಗ್ ಆಗಿರತ್ತೆ. ಇನ್ನ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ, ಯಾಕಂದ್ರೆ ನನ್ಗೆ ನಾಳೆ ಶುಕ್ರವಾರ ಇದೆ ಅಲ್ವಾ. ಯೂಶುವಲಿ ನಾನು ಶುಕ್ರವಾರದೊತ್ತು ಕಳಶ ಎಲ್ಲ ತೆಗಿಯೋದಿಲ್ಲ, ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಂಗಾಗಿ ಸ್ವಲ್ಪ ಬೇಗ ಕೆಲ್ಸಗಳಾಗತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡಿದ್ದೆ. ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ. ನಾನು ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದಿಕ್ಕೆ ಅಂತ ಹೇಳಿ ತಾಮ್ರ ಗೌರ ಅಂತ ಅಂದ್ಬಿಟ್ಟು ಒಂದು ನೈಸರ್ಗಿಕವಾಗಿರುವಂತ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಏನಂತಂದ್ರೆ ಹಸುವಿನ ಗಂಜಲ, ಸಗಣಿ ಹಾಗೆ ದೇಸಿ ತುಪ್ಪನ ಬಳಸ್ಕೊಂಡು ಮಾಡಿರ್ತಾರೆ. ಅಂದ್ರೆ ಇನ್ನೂ ಒಳ್ಳೊಳ್ಳೆ ನೈಸರ್ಗಿಕವಾಗಿರುವಂತ ಐಟಮ್ಸ್ ಅನ್ನೆಲ್ಲ ಹಾಕಿ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಬೇರೆ ಯಾವುದೇ ಒಂದು ಪ್ರಾಡಕ್ಟ್ ನ ಹಾಕಿಲ್ಲ, ಜಸ್ಟ್ ಅದನ್ನ ಒಂದು ಪ್ಲೇಟ್ ಹಾಕೊಂಡು ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ನಾನು ಯಾವುದೇ ರೀತಿಯ ಸ್ಕ್ರಬ್ ಆಗಿರ್ಬೋದು, ಸ್ಪಾಂಜ್ ಆಗಿರ್ಬೋದು ಏನು ಯೂಸ್ ಮಾಡಿಲ್ಲ, ಬರೀ ಕೈಯಲ್ಲೇ ನಾನು ದೇವ್ರ ಸಾಮಗ್ರಿಗಳನ್ನ ತೊಳಿತೀನಿ. ಪೂಜೆ ಪದಾರ್ಥಗಳು ಶುದ್ಧಿ ಆಯ್ತು. ದೀಪದಲ್ಲಿರುವಂತ ಜಿಡ್ಡಿನಾಂಶನೂ ಅಷ್ಟೇ ತುಂಬಾ ನೀಟಾಗಿ ಹೋಯ್ತು. ಹಾಗೇನೆ ಇನ್ನ ಇದನ್ನ ನಾವು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿರ್ತೀವಲ್ವಾ, ಆ ನೀರನ್ನ ನಾವು ಚೆಲ್ಲೋ ಅವಶ್ಯಕತೆ ಏನು ಇರೋದಿಲ್ಲ. ಯಾಕಂದ್ರೆ ಇದು ಗಂಜಲ ಮತ್ತೆ ಸಗಣಿಯಿಂದಾನೇ ಅಲ್ವಾ ಗೊಬ್ಬರ ಅನ್ನೋದು ಆಗತ್ತೆ. ನಾವ್ ಆ ನೀರನ್ನ ಗಿಡಕ್ಕೆ ಹಾಕಿದೀವಿ ಅಂದ್ರೆ ಗಿಡಗಳಿಗೂ ಅಷ್ಟೇ ತುಂಬಾನೇ ಒಳ್ಳೇದು. ಇನ್ನ ನಮ್ಮ ಮನೇಲಿ ನೀವು ನೋಡ್ತಿರ್ಬೋದು ಎಲ್ಲಾ ಐಟಮ್ಸ್ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ, ತುಂಬಾ ನೀಟಾಗಿ ಹೋಯ್ತು ಇದು. ಮತ್ತೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಗೋಶಾಲೆಗಳಿಗೂ ಅಷ್ಟೇ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ. ನಾವು ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಿದೀವಿ ಏನೋ ಅಂತ ಹೇಳಿ ನನ್ನ ಭಾವನೆ. ಹಂಗಾಗಿನೇ ನಾನು ಈ ಪ್ರಾಡಕ್ಟ್ ನ ತರಿಸ್ಕೊಂಡಿದ್ದು. ಹೆಂಗಿರುತ್ತೋ ಏನೋ ಅನ್ಕೊಂಡೆ, ಆದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಇನ್ನು ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅನ್ನಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಸಹ ಇದು ಸಿಗತ್ತೆ. ಸೊ ಇನ್ನು ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.